ದುಶ್ಶೀಲತೆ, ದುರ್ನಡತೆ ಉಳ್ಳವಳೆ ಅಂತ ಹೇಳಿಕೊಂಡು ಕೈಕೇಯನ್ನು ಬೈತಾ ಇದ್ದಾರೆ. ಶೀಲವರ್ಜಿತೆ ಅನುಷ್ಠಾಸ್ಥಿತಿ ರಾಮಸ್ಯ ಸೀತಾ ಪ್ರಕೃತಮಾಸನಂ. ಸೀತಾದೇವಿ ಕಾಡಿಗೆ ಹೋಗಬಾರದು ಅಷ್ಟೇ ಅಲ್ಲ, ಶ್ರೀರಾಮಚಂದ್ರ ಕಾಡಿಗೆ ತೆರಳಿದ ಬಳಿಕ ರಾಜ್ಯದ ಉತ್ತರಾಧಿಕಾರಿ ಯಾರು? ಶ್ರೀರಾಮಚಂದ್ರನ ಪ್ರತಿನಿಧಿಯಾಗಿ ಸೀತಾದೇವಿ ಪಟ್ಟವನ್ನೇರಿ ರಾಜ್ಯವನ್ನು ಆಳಬೇಕು. ಅನುಷ್ಠಾಸ್ಥಿತಿ ರಾಮಸ್ಯ ಸೀತಾ ಪ್ರಕೃತಮಾಸನಂ. ಯಾಕೆ ಅಂತಂದರೆ ಆಕೆಗೂ ಅದರಲ್ಲಿ ಅಧಿಕಾರ ಇದೆ. ಆತ್ಮ ಹಿ ದಾರ ಸರ್ವೇಷಾಂ ದಾರ ಸಂಗ್ರಹವರ್ತಿನಾಂ. ವಿವಾಹಿತರಾಗಿ ಇರತಕ್ಕಂತಹ ವ್ಯಕ್ತಿಗಳಿಗೆ, ಪುರುಷನಾದವನಿಗೆ ಸ್ತ್ರೀ ಅನ್ನತಕ್ಕಂತಹವಳು ತನಗೆ ಸದೃಶಳಾಗಿರುವವಳು. ಹಾಗಾಗಿ ನಿನ್ನ ವರ ಶ್ರೀರಾಮಚಂದ್ರ ಪಟ್ಟವನ್ನು ತೊರೆದು ಕಾಡಿಗೆ ಹೋಗಬೇಕು. ಶ್ರೀರಾಮಚಂದ್ರ ಪಟ್ಟವನ್ನು ತೊರೆದಿದ್ದಾನೆ, ಕಾಡಿಗೆ ಹೋಗಿದ್ದಾನೆ. ಆದರೆ ಶ್ರೀರಾಮಚಂದ್ರ ಸೀತೆಯನ್ನು ಬಿಟ್ಟು ಶ್ರೀರಾಮಚಂದ್ರ ಇಲ್ಲ. ಹಾಗಾಗಿ ಶ್ರೀರಾಮಚಂದ್ರ ಕಾಡಿಗೆ ಹೋದರೂ ಕೂಡ ಆ ಅಧಿಕಾರ ನೇರವಾಗಿ ಭರತನ ಕೈಗೆ ಬರೋದಿಲ್ಲ. ಅದು ನೇರವಾಗಿ ಆ ಅಧಿಕಾರ ಪ್ರಾಪ್ತವಾಗೋದು ಸೀತಾದೇವಿಗೆ. ನಿನ್ನ ವರದಲ್ಲಿ ಸೀತಾದೇವಿ ಸಿಂಹಾಸನವನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳಿಕೊಂಡು ಇಲ್ಲ. ಸೀತಾದೇವಿ ಕಾಡಿಗೆ ಹೋಗತಕ್ಕದ್ದು ಅನ್ನೋ ವರ, ಆ ವರದಲ್ಲಿ ಈ ಮಾತು ಸೇರಿಲ್ಲ. ಹಾಗಾಗಿ ಶ್ರೀರಾಮಚಂದ್ರ ಕಾಡಿಗೆ ಹೋದರೂ ಕೂಡ ನಿನ್ನ ಭರತನಿಗೆ ರಾಜ್ಯ ದಕ್ಕೋದಿಲ್ಲ, ಅದು ಸೀತಾದೇವಿಗೆ ದಕ್ಕತ್ತೆ. ಯಾಕೆ? ಆತ್ಮ ಹಿ ದಾರ ಸರ್ವೇಷಾಂ ದಾರ ಸಂಗ್ರಹವರ್ತಿನಾಂ. ವಿವಾಹಿತನಾಗಿರತಕ್ಕಂಥ ಪುರುಷನಿಗೆ ಮಡದಿ ಅನ್ನುವಂಥವಳು ಇನ್ನರ್ಧತೆ ಶರೀರ ಇದ್ದ ಹಾಗೆ, ಅವಳ ಆತ್ಮ ಇದ್ದ ಹಾಗೆ. ಹಾಗಾಗಿ ಶ್ರೀರಾಮಚಂದ್ರ ಕಾಡಿಗೆ ಹೋದರೂ ಕೂಡ ಸಿಂಹಾಸನ ಸೀತಾದೇವಿಗೆ ದಕ್ಕತ್ತೆ ಹೊರತು ನೇರವಾಗಿ ಭರತನಿಗೆ ದಕ್ಕೋದಿಲ್ಲ. ಆತ್ಮೇಯಮಿತಿ ರಾಮಸ್ಯ ಪಾಲಯಿಷ್ಯತಿ ಮೇದಿನಿ. ಶ್ರೀರಾಮಚಂದ್ರನ ಇನ್ನೊಂದು ಸ್ವರೂಪವಾಗಿ ಸೀತಾದೇವಿ ಆಸನದಲ್ಲಿ ಕುಳಿತು ರಾಜ್ಯವನ್ನು ಆಳ್ತಾಳೆ. ಅಥ ಯಾಸ್ಯತಿ ವೈದೇಹಿ ವನಂ ರಾಮೇಣ ಸಂಗತ ವಯಮತ್ರ ಅನುಯಾಸ್ಯಾಮಃ ಪುರಂ ಚೇದಂ ಗಮಿಷ್ಯತಿ. ಇದು ನಮ್ಮೆಲ್ಲರ ಬಯಕೆ. ಸೀತಾದೇವಿಗಂತಹ ಅರ್ಹತೆಯೂ ಇದೆ. ಶ್ರೀರಾಮಚಂದ್ರನ ಪಟ್ಟದ ಮಹಿಷಿಯಾಗಿ, ಶ್ರೀರಾಮಚಂದ್ರನಿಲ್ಲದ ವೇಳೆಯಲ್ಲಿ ಆತನ ಪ್ರತಿನಿಧಿಯಾಗಿ ರಾಜ್ಯವನ್ನು ಆಳುವಂತಹ ಹಕ್ಕು ಅದು ಸೀತೆಯದ್ದಾಗಿದೆ. ಇನ್ನು ಸೀತಾದೇವಿಯೇ ಸ್ವಯಂ ಪ್ರೇರಣೆಯಿಂದ ಶ್ರೀರಾಮಚಂದ್ರ ಸಿಂಹಾಸನವನ್ನು ತೊರೆದಂತೆ, ಇಲ್ಲ ನನಗೂ ಸಿಂಹಾಸನ ಬೇಕಾಗಿಲ್ಲ, ನಾನೂ ಸಿಂಹಾಸನವನ್ನು ತೊರೆಯುತ್ತೇನೆ ಅಂತ ಹೇಳಿಕೊಂಡು ಅವಳಾಗಿ ಸಿಂಹಾಸನವನ್ನು ಪರಿತ್ಯಾಗ ಮಾಡಿದುದಾದರೆ, ಅವಳು ಕಾಡಿಗೆ ಹೊರಟು ಹೋದುದಾದರೆ ನಾವು ಆಕೆಯ ಮೇಲೆ ಬಲಾತ್ಕಾರ ಮಾಡೋದು ಸಾಧ್ಯ ಇಲ್ಲ. ಮತ್ತೇನು ಮಾಡಬಹುದು? ಸೀತಾದೇವಿಯೂ ಕೂಡ ಕಾಡಿಗೆ ಹೊರಟು ಹೋದಳು ಅಂತಂದರೆ ಆವಾಗ ವಯಮತ್ರ ಅನುಯಾಸ್ಯಾಮಃ, ನಾವು ಕೂಡ ಆ ಸೀತಾದೇವಿಯನ್ನು ಶ್ರೀರಾಮಚಂದ್ರನನ್ನು ಅನುಸರಿಸಿಕೊಂಡು ಕಾಡಿಗೆ ಹೋಗ್ತೇವೆ. ನಾವು ಮಾತ್ರ ಅಲ್ಲ, ಪುರಂಚೇದಂ ಗಮಿಷ್ಯತಿ, ನಾಡಿಗೆ ನಾಡೆ ಶ್ರೀರಾಮಚಂದ್ರನ ಹಿಂದೆ ಹೊರಟು ಬಿಡುತ್ತೆ. ಸಹೋಪಜೀವ್ಯಂ ರಾಷ್ಟ್ರಂ ಚ ಪುರಂಚ ಸಪರಿಚ್ಛದಂ ಭರತಶ್ಚ ಸಶತ್ರುಘ್ನಃ ಚೀರವಾಸಾಃ ವನೇಚರಃ ವನೇ ವಸಂತಂ ಕಾಕುಸ್ಥಂ ಅನುವತ್ಸ್ಯತಿ ಪೂರ್ವಜಂ. ನಾಡಿಗೆ ನಾಡೆ ಶ್ರೀರಾಮಚಂದ್ರನನ್ನು ಅನುಸರಿಸಿ ಕಾಡಿಗೆ ಹೋಗತ್ತೆ. ಇಷ್ಟು ಹೇಳಿದ ವಸಿಷ್ಠರು ಇನ್ನೂ ಒಂದು ಮಾತನ್ನು ಸೇರಿಸ್ತಾ ಇದ್ದಾರೆ. ನೀನಂದುಕೊಂಡಂತೆ ಭರತ ಸಿಂಹಾಸನವನ್ನು ಏರೋದಿಲ್ಲ, ನೀನಂದುಕೊಂಡಂತೆ ಭರತ ರಾಜ್ಯವನ್ನು ಆಳೋದಿಲ್ಲ. ಭರತ ಏನು ಎಷ್ಟು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ತಿಳಿದಿದೆ. ಭರತ ನಿನ್ನ ಮಗನೇ ಇದ್ದಿರಬಹುದು, ನೀನಾಕೆಯ ತಾಯಿಯೇ ಇದ್ದಿರಬಹುದು, ಆದರೆ ಭರತ ಅವನು ನಿನ್ನಂತಲ್ಲ. ಹಾಗಾಗಿ ಶ್ರೀರಾಮಚಂದ್ರ ವನವಾಸಿಯಾಗಿದ್ದಾನೆ ಅನ್ನೋದು ಭರತನಿಗೆ ಯಾವಾಗ ತಿಳಿಯತ್ತೆ, ವನೇ ವಸಂತಂ ಕಾಕುಸ್ಥಂ ಅನುವತ್ಸ್ಯತಿ ಪೂರ್ವಜಂ. ಶ್ರೀರಾಮಚಂದ್ರನ ಅನುಸರಿಸಿಕೊಂಡು ಭರತನು ಕೂಡ ಕಾಡು ಪಾಲಾಗ್ತಾನೆಯೇ ಹೊರತು ಅವನು ಸಿಂಹಾಸನ ಏರೋದಿಲ್ಲ. ಯಾಕೆ? ಇದು ಸೂರ್ಯವಂಶದ ರಕ್ತದಲ್ಲಿ ಆ ಗುಣ ಅದಿದೆ. ಹಿರಿಯರನ್ನು ಬಿಟ್ಟು ಕಿರಿಯರಾದವರು ಸಿಂಹಾಸನ ಏರೋದಿಲ್ಲ. ಹಾಗಾಗಿ ಶ್ರೀರಾಮಚಂದ್ರ ವನವಾಸವನ್ನು ಮಾಡಿದ ಅಂತಂದರೆ
ಭರತ ತಾನು ಸಿಂಹಾಸನ ಏರೋದಿಲ್ಲ, ಭರತನು ಕೂಡ ವನವಾಸಿ ಆಗ್ತಾನೆ. ತತಃ ಶೂನ್ಯಾಂ ಗತಜನಾಂ ವಸುಧಾಂ ಪಾದಪೈ ಸಹ ತ್ವಮೇಕ ಶಾಧಿ ದುರ್ವೃತ್ತ ಪ್ರಜಾನಾಂ ಹಿತೇ ಸ್ಥಿತ. ಯಾರ ಮೇಲಿನ ಮೋಹದಿಂದಾಗಿ ರಾಮನನ್ನು ಕಾಡಿ ಕಳುಹಿಸ್ತಾ ಇದ್ದಿ, ಭರತ ಸಿಂಹಾಸನ ಏರಬೇಕು ಅಂತ ಬಯಸ್ತಾ ಇದ್ದಿ, ಅಂತಹ ಭರತನೂ ಕೂಡ ಕಾಡುಪಾಲಾಗ್ತಾನೆ. ಅಷ್ಟೇ ಅಲ್ಲ, ರಾಮನ ಮೇಲೆ ಪ್ರೀತಿಯನ್ನು ಹೊಂದಿರತಕ್ಕಂತಹ ನಾಡಿಗೆ ನಾಡೇ ಹೊರಟು ಹೋಗತ್ತೆ. ಹಾಗಾಗಿ ನಗರದಲ್ಲಿ ಉಳಿಯೋದು ಏನು, ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ಸ್ಥಾವರ ಪದಾರ್ಥಗಳು ಅಂತ ಏನಿದ್ದಾವೆ, ಗಿಡ ವೃಕ್ಷಗಳು ಅಂತ ಏನಿದ್ದಾವೆ, ಆ ಗಿಡ ವೃಕ್ಷಗಳ ಶರೀರ ಮಾತ್ರ ಇಲ್ಲಿ ಉಳಿಯತ್ತೆ. ಅವುಗಳ ಜೊತೆ ಕುಳಿತುಕೊಂಡು ನೀನು ರಾಜ್ಯವನ್ನು ಆಳಬೇಕು. ತ್ವಮೇಕಾಶಾಧಿ, ಒಬ್ಬಂಟಿಗಳಾಗಿ ಕುಳಿತುಕೊಂಡು ಸಿಂಹಾಸನವನ್ನೇರಿ ಸುಖಪಡು. ದುರ್ವೃತ್ತ, ನಡಗ ಕೆಟ್ಟವಳೆ, ಪ್ರಜಾನಾಮ ಹಿತೇ ಸ್ಥಿತ, ಪ್ರಜೆಗಳಿಗೆ ಕೇಡನ್ನು ಬಗೆಬವಳೆ. ನಹಿ ತದ್ ಭವಿತಾ ರಾಷ್ಟ್ರಂ ಯತ್ರ ನಾಮೋ ನ ಭೂಪತಿ ತದ್ವನಂ ಭವಿತಾ ರಾಷ್ಟ್ರಂ ಯತ್ರ ರಾಮೋ ನಿವಸ್ಯತಿ. ಯಾವ ರಾಷ್ಟ್ರದಲ್ಲಿ ಶ್ರೀರಾಮಚಂದ್ರ ನಿಲ್ಲುವೋ ಆ ರಾಷ್ಟ್ರ ಅದು ರಾಷ್ಟ್ರವಾಗಿ ಉಳಿಯೋದಿಲ್ಲ. ಯಾವ ವನವನ್ನು ಶ್ರೀರಾಮಚಂದ್ರ ಪ್ರವೇಶ ಮಾಡಿದ್ದಾನೋ ಆ ವನ ವನವಾಗಿ ಉಳಿಯೋದಿಲ್ಲ, ಅದು ರಾಷ್ಟ್ರವಾಗತ್ತೆ. ಶ್ರೀರಾಮಚಂದ್ರ ತೊರೆದಿರತಕ್ಕಂತಹ ರಾಷ್ಟ್ರ ಅದು ವನವಾಗತ್ತೆ. ಶ್ರೀರಾಮಚಂದ್ರ ಪ್ರವೇಶ ಮಾಡಿರತಕ್ಕಂತಹ ವನ ಅದು ನಗರವಾಗತ್ತೆ. ಭರತ ತಾನು ರಾಜ್ಯವಾಳೋದಿಲ್ಲ, ತಾನು ವನವಾಸಿಯಾಗಿರತಕ್ಕಂತಹ ಶ್ರೀರಾಮಚಂದ್ರನ ಅನುಸರಿಸ್ತಾನೆ ಅಂತ ಹೇಳಿ ಹೇಗೆ ಹೇಳಿದೆ ನಾನು. ಭರತನ ಗುಣ ನಡತೆ ನಿನಗಿಂತ ಚೆನ್ನಾಗಿ ನನಗೂ ಗೊತ್ತು. ನ ಹ್ಯದತ್ತಾಂ ಮಹೀಂ ಪಿತ್ರ ಭರತ ಶಾಸ್ತುಮಿಚ್ಛತಿ. ಅವಶ್ಯವಾಗಿ ಭರತ ರಾಜ್ಯವಾಳ್ತಾನೆ. ಯಾವಾಗ ತಂದೆಯಾದವನು ಮಗನೇ ಬಾಯಿಲ್ಲಿ ನಾಳೆ ನೀನು ರಾಜನಾಗು ಅಂತ ಹೇಳಿಕೊಂಡು ದಶರಥ ಮಹಾರಾಜರು ಮಗನನ್ನು ಕರೆದು ಆ ರಾಜ್ಯವನ್ನು ನೀಡಿದಂತಂದರೆ ಆವಾಗ ಭರತ ರಾಜ್ಯವನ್ನು ಆಳಿಯಾನೋ ಏನೋ. ನ ಹ್ಯದತ್ತಾಂ ಮಹೀ ಪಿತ್ರ, ತಂದೆ ಯಾವಾಗ ಕೈ ಎತ್ತಿ ರಾಜ್ಯವನ್ನು ಕೊಟ್ಟಿಲ್ಲ, ಅಂತಹ ರಾಜ್ಯವನ್ನು ಆಳುವ ಬಯಕೆ ಆ ಭರತನಿಗೆ ಎಂದೆಂದೂ ಬರುವುದು ಸಾಧ್ಯ ಇಲ್ಲ. ತ್ವಯಿ ವಾ ಪುತ್ರವದ್ವಸ್ತುಂ ಯದಿ ಜಾತೋ ಮಹೀಪತೆ. ದಶರಥ ಮಹಾರಾಜನಿಗೆ ಮಗನಾಗಿ ಹುಟ್ಟಿದುದೇ ಹೌದಾದಲ್ಲಿ ನಿನ್ನ ಜೊತೆಗೆ ಅವನು ಮಗನಾಗಿಯೂ ಉಳಿಯೋದಿಲ್ಲ. ದಶರಥ ಮಹಾರಾಜನಿಗೆ, ಸೂರ್ಯವಂಶದ ದಶರಥ ಮಹಾರಾಜನಿಗೆ ಅವನಾಗಿ ಮಗನಾಗಿ ಹುಟ್ಟಿದುದೇ ಹೌದಾದಲ್ಲಿ ಅಂತಹ ತನ್ನ ತಂದೆ ಕೊಡದಿರತಕ್ಕಂತಹ ರಾಜ್ಯವನ್ನು, ಮೋಸದಿಂದ ಬಂದಿರತಕ್ಕಂತಹ ರಾಜ್ಯವನ್ನು ಅವನು ಎಂದಿಗೂ ಆಳೋದಿಲ್ಲ, ಅವನು ಪಟ್ಟವನ್ನು ಏರೋದಿಲ್ಲ. ಅಷ್ಟೇ ಅಲ್ಲ, ನಿನ್ನನ್ನು ತಾಯಿಯನ್ನಾಗಿಯೂ ಆತ ಪರಿಗಣಿಸೋದಿಲ್ಲ, ನಿನ್ನೊಡನೆ ಮಗನಂತೆ ಅವನು ನಡ್ಕೊಳ್ಳೋದಿಲ್ಲ. ಯದ್ಯಪಿ ತ್ವಂ ಕ್ಷಿತಿತಲಾತ್ ಗಗನಂ ಚೋತ್ಪತಿಷ್ಯಸಿ ಪಿತೃವಂಶ ಚರಿತ್ರಜ್ಞ ಸೋನ್ಯಥಾ ನ ಕರಿಷ್ಯತಿ. ವಸಿಷ್ಠರು ಅಂತ ಇದ್ದಾರೆ, ಕೈಕೇಯಿ ನೀನೇನೋ ನಿಂತ ನೆಲದಿಂದ ಆಕಾಶಕ್ಕೆ ಹಾರ್ತೇನೆ ಅಂತ ಹೇಳಿಕೊಂಡು ಹಾರಬಹುದು. ನಿಂತ ನೆಲ ಯಾವುದು, ಸೇರಿರುವ ಕುಲ ಯಾವುದು, ನಡೆಯಬೇಕಾದ ರೀತಿ ಯಾವುದು ಅನ್ನೋದು ನಿನಗೆ ತಿಳಿದಿಲ್ಲ. ಹಾಗಾಗಿ ನಿಂತ ನೆಲದಿಂದ ಗಗನಕ್ಕೆ ಹಾರ್ತೇನೆ ಅಂತ ಹೇಳ್ಕೊಂಡು ಹಾರ್ತಾ ಇದ್ದಿ. ಆದರೆ ಪಿತೃವಂಶ ಚರಿತ್ರಜ್ಞ ಸೋನ್ಯಥಾ ನ ಕರಿಷ್ಯತಿ. ಸೂರ್ಯವಂಶದ ಪಿತೃವಂಶದ ಚರಿತೆ ಏನು, ನಡತೆ ಏನು ಅನ್ನೋದನ್ನು ಬಲ್ಲ ಭರತ ಈ ರೀತಿಯಾಗಿ ಎಂದೂ ನಡ್ಕೊಳ್ಳೋದಿಲ್ಲ. ಸೂರ್ಯವಂಶದಲ್ಲಿ ಇಂತಹ ಒಂದು ಚರಿತೆ ನಡೆದದಕ್ಕೆ ದಾಖಲೆನೇ ಇಲ್ಲ. ನಿನ್ನ ವಂಶದಲ್ಲಿ ಇದೆ, ಸೂರ್ಯವಂಶದಲ್ಲಿಲ್ಲ. ಹಾಗಾಗಿ ಆ ಸೂರ್ಯವಂಶದ ಪಿತೃವಂಶದ ಚರಿತೆಯನ್ನು ಬಲ್ಲಂತಹ ಭರತ ಮೋಸದಿಂದ ನೀನು ಕೊಡಮಾಡಿದಂತಹ ರಾಜ್ಯವನ್ನು ಅವನು ಆಳೋದಿಲ್ಲ, ಸಿಂಹಾಸನವನ್ನು ಏರೋದಿಲ್ಲ. ಹಾಗಾಗಿ ಅವನೂ ಕಾಡಿಗೆ ಹೊರಟು ಹೋಗ್ತಾನೆ. ಬರಿದೆ ಮರಗಿಡಗಳಿಂದ ತುಂಬಿರತಕ್ಕಂತಹ ರಾಜ್ಯವನ್ನು ನೀನು ಆಳುವಂತಹ ಪ್ರಸಂಗ ಇದೆ. ತತ್ವಯ ಪುತ್ರಗರ್ಧಿನ್ಯ ಪುತ್ರಸ್ಯ ಕೃತಂ ಅಪ್ರಿಯಂ. ನೀನೇನೋ
ನನ್ನ ಮಗನಿಗೆ ಭಾರೀ ಅನುಕೂಲ ಮಾಡಿಕೊಟ್ಟೆ, ಮಹಾ ಅನುಗ್ರಹವನ್ನು ಮಾಡಿದೆ, ಭಾರೀ ಸಂತೋಷಪಡಿಸಿದೆ ಎಂದು ಭಾವಿಸಿಕೊಂಡಿದ್ದಿರಬಹುದು. ಇಂತಹ ನಡತೆಯಿಂದ ನಿನ್ನ ಮಗ ಭರತ ಎಂದೂ ಸಂತೋಷ ಪಡೋದಿಲ್ಲ. ಮಗನ ಮೇಲಿನ ಹೆಬ್ಬಯಕೆಯಿಂದ ನೀನು ಈ ರೀತಿ ನಡ್ಕೊಂಡಿದ್ದಿರಬಹುದು, ಆದರೆ ನಿನ್ನ ಈ ನಡತೆಯನ್ನು ಆ ಭರತನೂ ಒಪ್ಪುವನಲ್ಲ. ಲೋಕೆ ನಹಿ ಸ ವಿದ್ಯೇತ ಯೋನ ರಾಮ ಮನುವ್ರತಃ. ಭರತ ಏನು, ರಾಮನನ್ನು ಅನುಸರಿಸದೇ ಇರತಕ್ಕಂತಹ, ರಾಮನ ಮೇಲೆ ಸ್ನೇಹವನ್ನು ತೋರಿಸದೇ ಇರತಕ್ಕಂತಹ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ನೀನು ದೇಶದಲ್ಲಿ ತೋರಿಸು. ಲೋಕದಲ್ಲಿ ರಾಮನ ಮೇಲೆ ಭಕ್ತಿ, ಗೌರವ, ವಿಶ್ವಾಸವನ್ನು ಪಡೆದಿರತಕ್ಕಂತಹ ಒಬ್ಬನೇ ಒಬ್ಬ ವ್ಯಕ್ತಿಯನ್ನಾದರೂ ನೀನು ತೋರಿಸು. ಇಲ್ಲ ಅಂದಮೇಲೆ ಭರತ ಮಾತ್ರ ಇದಕ್ಕೆ ಅಪವಾದ ಏನು? ದ್ರಕ್ಷಸ್ಯದ್ಯೈವ ಕೈಕೇಯಿ ಪಶುವ್ಯಾಲ ಮೃಗದ್ವಿಜಾನ್ ಗಚ್ಚತಃ ಸಹ ರಾಮೇಣ ಪಾದಪಾಂಶತದುನ್ಮುಖಾನ್. ಶ್ರೀರಾಮಚಂದ್ರ ಕಾಡಿಗೆ ಹೊರಟು ನಿಂತಿದ್ದಾನೆ. ಶ್ರೀರಾಮಚಂದ್ರ ಒಬ್ಬಂಟಿಗನಾಗಿ ಕಾಡಿಗೆ ಹೋಗೋದಿಲ್ಲ. ದ್ರಕ್ಷ್ಯಸ್ಯದ್ಯೈವ ಕೈಕೇಯಿ, ನೀನು ನೋಡ್ತಾ ನೋಡ್ತಾ ಇರುವಂತೇನೆ ಯಾರೆಲ್ಲ ಹೋಗ್ತಾರೆ. ನಗರದ ಜನರು ಮಾತ್ರ ಅಲ್ಲ, ಹಳ್ಳಿಗಾಡಿನ ಮಂದಿ ಮಾತ್ರ ಅಲ್ಲ, ಪಶು ವ್ಯಾಲ ಮೃಗ ದ್ವಿಜಾನ್, ಪಶುಗಳೂ ಶ್ರೀರಾಮಚಂದ್ರನ ಬೆನ್ನು ಹಿಡಿದು ಹೊರಟು ಹೋಗ್ತಾವೆ. ಹರಿದಾಡುವಂತಹ ಹಾವು ಮೊದಲಾದಂಥ ವಸ್ತುಗಳು ಕೂಡ ಅವು ಈ ನಿನ್ನ ಊರಲ್ಲಿ ಇರೋದಿಲ್ಲ. ಇನ್ಯಾವ ಮೃಗಗಳು, ಯಾವ ಪಕ್ಷಿಗಳು ಕೂಡ ಯಾವ ನಾಡಿನಲ್ಲಿ ಶ್ರೀರಾಮಚಂದ್ರ ಇಲ್ಲ ಆ ಊರಿನಲ್ಲಿ ಅವು ವಾಸ ಮಾಡಲಿಕ್ಕೆ ಬಯಸೋದಿಲ್ಲ. ಅವೆಲ್ಲವೂ ಕೂಡ ಶ್ರೀರಾಮಚಂದ್ರನ ಬೆನ್ನ ಹಿಂದೆ ಹೊರಟು ಹೋಗೋದನ್ನು ನೀನು ಕಣ್ಣಾರೆ ಕಾಣುವಂತಾಗಿದೆ. ಅಷ್ಟೇ ಅಲ್ಲ, ಗಚ್ಚತಃ ಸಹ ರಾಮೇಣ ಪಾದಪಾಂಶತದುನ್ಮುಖಾನ್. ಪಾಪ, ವೃಕ್ಷಗಳಿಗೆ ನಡೆದಾಡುವ ಸಾಮರ್ಥ್ಯ ಇಲ್ಲ, ನಡೆದಾಡುವ ಯೋಗ್ಯತೆ ಇಲ್ಲ. ಆದರೆ ಅಂತಹ ವೃಕ್ಷಗಳು ಕೂಡ ಅವು ಸಚೇತನಗಳಾಗಿದ್ದಾವೆ. ಅವುಗಳಿಗೂ ಪ್ರಾಣ ಇದೆ, ಅವುಗಳಿಗೂ ಮನಸ್ಸಿದೆ, ಅವುಗಳಿಗೂ ಇಂದ್ರಿಯ ಇದೆ, ಅವುಗಳಿಗೂ ಆತ್ಮ ಇದೆ. ಶ್ರೀರಾಮಚಂದ್ರನ ಬೆನ್ನ ಹಿಂದೆ ಹೊರಟು ಹೋಗಬೇಕು ಅಂತ ಬಯಕೆ ಏನೋ ಇದೆ, ಆದರೆ ಸಾಧ್ಯವಾಗ್ತಾ ಇಲ್ಲ. ಆ ನೆಲೆಯಲ್ಲಿ ಶ್ರೀರಾಮಚಂದ್ರ ಯಾವ ದಿಕ್ಕಿಗೆ ಹೊರಟು ಹೋಗಿದ್ದಾನೆ ಆ ದಿಕ್ಕಿಗೆ ಮುಖ ಮಾಡಿ ನಿಲ್ತಾವೆ. ಅಥೋತ್ತಮಾಂ ಅನ್ಯ ಆಭರಣಾನಿ ದೇವಿ ದೇಹಿ ಸ್ನುಷಾಯೈ ವ್ಯಪನೀಯ ಚೀರಂ. ಈ ರೀತಿ ನಡ್ಕೋಬೇಡ. ಸೀತಾದೇವಿಗೂ ಕೂಡ ನಾರ್ಮಡಿನ ಕೊಟ್ಟ್ಯಾ, ಮರಳಿ ಪಡ್ಕೋ. ಅಥವಾ ಉತ್ತಮಾನಿ ಆಭರಣಾನಿ, ಒಳ್ಳೆಯ ಆಭರಣಗಳನ್ನು ಆ ಸೀತಾದೇವಿ ಕೊಡು. ಆಕೆ ಕೊಟ್ಟಿರತಕ್ಕಂತಹ ಆ ನಾರಮಡಿಯನ್ನು ಮರಳಿ ಪಡ್ಕೋ. ನಚೀರಮಸ್ಯ ಪ್ರವಿಧೀಯತೇತಿ ನ್ಯವಾರಯ ತದ್ವ್ಯಸನಂ ವಸಿಷ್ಠ. ಸೀತಾದೇವಿ ಆ ನಾರಮಡಿಯನ್ನು ಉಟ್ಕೋಬೇಕು. ಆಕೆ ಕೈಯಿಂದ ತಾನು ಆ ನಾರಮಡಿಯನ್ನು, ಕೈಕೇಯಿ ಕೊಟ್ಟಿರತಕ್ಕಂಥ ನಾರಮಡಿಯನ್ನು, ಪಟ್ಟಧರಿಸಿ ಕೊಟ್ಟಿರತಕ್ಕಂಥ ನಾರಮಡಿಯನ್ನು ಕುಲಪುರೋಹಿತರಾಗಿರತಕ್ಕಂಥ ವಸಿಷ್ಠರು ಸೀತಾದೇವಿ ಕೈಯಿಂದ ಆಕೆ ಅದನ್ನು ತೆಗೆದುಕೊಂಡರು. ಇಲ್ಲ, ನೀನು ನಾರ್ಮಡಿನ ಹುಟ್ಟತಕ್ಕದಲ್ಲ, ಸಮಸ್ತಾಭರಣ ಭೂಷಿತೆಯಾಗಿ ನೀನು ಇರಬೇಕು. ಏಕಸ್ಯ ರಾಮಸ್ಯ ವನೇ ನಿವಾಸ ತ್ವಯಾವೃತ ಕೇಕಯ ರಾಜಪುತ್ರಿ. ವಸಿಷ್ಠರು ನೇರವಾಗಿ ಆ ಕೈಕೇಯಿ ಜೊತೆಗೆ ಅಂತ ಇದ್ದಾರೆ, ನೀನು ಕೇಳಿದ್ದೇನು? ಏಕಸ್ಯ ರಾಮಸ್ಯ ವನೇ ನಿವಾಸ, ಒಬ್ಬ ರಾಮಚಂದ್ರ ಕಾಡಿಗೆ ಹೋಗಬೇಕು ಅಂತ ಕೇಳಿಕೊಂಡಿದ್ದೀಯೇ ಹೊರತು ಲಕ್ಷ್ಮಣ ಹೋಗಬೇಕು ಅಂತೂ ಇಲ್ಲ, ಸೀತಾದೇವಿ ಹೋಗಬೇಕು ಅಂತ ಕೇಳಿಕೊಂಡಿಲ್ಲ. ವರ ಕೇಳಿಕೊಂಡದ್ದು ಮುಗಿದು ಹೋಯಿತು. ಈ ನಂತರ ಅದಕ್ಕೆ ಸೇರಿಸಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ವಿಭೂಷಿತೇಯಂ ಪ್ರತಿಕರ್ಮ ನಿತ್ಯ ವಸತ್ವರಣ್ಯೇ ಸಹ ರಾಘವೇಣ. ಸೀತಾದೇವಿ ಕಾಡಿಗೆ ಹೋಗ್ತಾಳೋ ಅದು ಆಕೆಯ ಬಯಕೆಯಿಂದ ಹೋಗಬೇಕೇ ಹೊರತು ನೀನು ಕಳಿಸಿ ಆಕೆ ಹೋಗೋದು ತರವಲ್ಲ. ಹಾಗಾಗಿ ಕಾಡಿಗೆ ಹೋಗ್ತಾಳೋ ಅವಶ್ಯವಾಗಿ ಹೋಗಲಿ, ಅದು ಆಕೆಯ ಸಂಕಲ್ಪ. ಆದರೆ ಕಾಡಿನಲ್ಲಿರುವಾಗ ಆಕೆ ನಾರ್ಮಣಿಯನ್ನು ಉಟ್ಕೊಳ್ಳೋದು ಖಂಡಿತ ಸಾಧ್ಯ ಇಲ್ಲ. ಸಮಸ್ತಾಭರಣ ಭೂಷಿತೆಯಾಗಿ ಶ್ರೀರಾಮಚಂದ್ರ ಜೊತೆಗೆ ಸುಖದಿಂದ ಆಕೆ ವಾಸ ಮಾಡಲಿ. ಯಾನೈಶ್ಚ ಮುಖ್ಯೈ ಪರಿಚಾರಕೈಶ್ಚ ಸುಸಂವೃತ ಗಚ್ಚತು ರಾಜಪುತ್ರಿ. ಶ್ರೀರಾಮಚಂದ್ರನಿಗೆ ವಸ್ತು, ಒಡವೆ, ಆಭರಣ ಬೇಡದಿದ್ದರೆ ಅದು ಬದಿಗಿರಲಿ. ಆದರೆ ಸೀತಾದೇವಿ ಮಾತ್ರ ಸಮಸ್ತ ಪರಿಚಾರಕರ ಜೊತೆಗೂಡಿಕೊಂಡು ಆಕೆ ವಾಸ ಮಾಡಬೇಕು.
ವಸ್ತ್ರೈಶ್ಚ ಸರ್ವೈ ಸಹಿತೈ ವಿಧಾನೈ ನೇಯಂ ವೃಥಾ ತೇ ವರಸಂಪ್ರದಾನೆ. ನಿನ್ನ ವರದಲ್ಲಿ ಸೀತಾದೇವಿ ಸೇರಿಕೊಳ್ಳಿಲ್ಲ, ಹಾಗಾಗಿ ಸರ್ವಾಭರಣ ಭೂಷಿತೆಯಾಗಿ ಹೋಗಲಿ. ವಸಿಷ್ಠರು ಈ ರೀತಿಯಾಗಿ ಕೈಕೇಯನ್ನು ಗದರ್ತಾ ಇದ್ದಾರೆ. ತಸ್ಮಿನ್ ತಥಾ ಜಲ್ಪತೆ ವಿಪ್ರಮುಖ್ಯೆ ಗುರೌ ನೃಪಸ್ಯ ಪ್ರತಿಭಾ ಪ್ರಭಾವೇ ನೈವಸ್ಮ ಸೀತಾ ವಿನಿವೃತ್ತ ಭಾವ ಪ್ರಿಯಸ್ಯ ಭರ್ತು ಪ್ರತಿ ಕಾರಕಾಮ. ವಸಿಷ್ಠರು ಈ ರೀತಿಯಾಗಿ ಕೈಗೆ ಗದರ್ತಾ ಇದ್ದಾರೆ. ಸೀತೆಯನ್ನು ಕಾಡಿಗೆ ಹೋಗಬಾರದು ಅಂತ ತಡೀತಾ ಇದ್ದಾರೆ. ಕಾಡಿಗೆ ಹೊರಟು ಹೋಗುವುದಿದ್ರೂ ಕೂಡ ಒಂದು ವೇಳೆ ಈ ರೀತಿ ನಾರುಮಡಿ ಉಟ್ಕೊಂಡು ಹೋಗೋದಲ್ಲ, ಸರ್ವಾಭರಣ ಭೂಷಿತೆಯಾಗಿ ಹೋಗಬೇಕು. ಹೀಗೆ ಅಂತ ಹೇಳಿಕೊಂಡು ಆ ಸೀತಾದೇವಿಯನ್ನು ಕುಲಪುರೋಹಿತರಾಗಿರತಕ್ಕಂಥ ವಸಿಷ್ಠರು ಪ್ರೀತಿಯಿಂದ, ಸ್ನೇಹದಿಂದ, ಭಕ್ತಿಯಿಂದ, ಅಭಿಮಾನದಿಂದ ತಡೀತಾ ಇದ್ದರೂ ಕೂಡ ಸೀತಾದೇವಿ ಆ ಕಡೆ ಗಮನ ಕೊಡದೆ ಆಕೆಯ ಮನಸ್ಸು ಇಷ್ಟು ಸ್ಥಿರವಾಗಿರುವಂತಹದ್ದು. ಮಹಾಪತಿವ್ರತೆಯಾಗಿರತಕ್ಕಂಥ ಸೀತಾದೇವಿ ಶ್ರೀರಾಮಚಂದ್ರನಿಗೆ ಎಂತಹ ವಸ್ತ್ರ, ಒಡವೆ, ಆಭರಣಗಳಿದ್ದಾವೋ ನಾನು ಕೂಡ ಅದೇ ರೀತಿ ಇರುವವಳು ಅಂತ ಹೇಳಿಕೊಂಡು ನಿಶ್ಚಯ ಮಾಡಿಕೊಂಡವಳು. ಹಾಗಾಗಿ ವಸಿಷ್ಠರು ಕೊಡಮಾಡಿರತಕ್ಕಂತಹ ವಸ್ತ್ರಾಭರಣಗಳನ್ನು ಕೂಡ ಸ್ವೀಕರಿಸದೆ ಶ್ರೀರಾಮಚಂದ್ರರ ಜೊತೆಗೆ, ಪತಿಯ ಜೊತೆಗೆ ವನವಾಸಕ್ಕೆ ಹೊರಟಿದ್ದಾಳೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.